ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರ್ಯಾರು ವಿಡಿಯೋ ನೋಡ್ತಾ ಇರೋ ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ, ಹಾಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇವತ್ತಿನ ದಿನ ಬಂದು ಭಾನುವಾರ ಆಗಿದೆ. ಭಾನುವಾರ ಅಂದರೆ ಇವತ್ತು ನಮ್ಮ ಮನೇಲಿ ಸ್ಪೆಷಲ್ ಡೇನೆ ಅಂತಲೇ ಹೇಳ್ಬೋದು. ಏನಪ್ಪ ಅಂದರೆ ನಾವು ಇವತ್ತು ಪಕ್ಷ ಮಾಡ್ತಾಯಿದ್ದೀವಿ. ವರ್ಷಕ್ಕೊಂದ್ಸಲಿ ಬರೋ ಈ ಪಕ್ಷನ ಮಿಸ್ ಮಾಡ್ದಿರನೇ ಮಾಡಬೇಕು ಅಂತ ತುಂಬ ಜನ ಹೇಳ್ತಾರೆ. ಅದರಲ್ಲೂ ನಾನು ಯಾವಾಗಲೂ ಅಮಾವಾಸ್ಯೆ ದಿನವೇ ಮಾಡ್ತಾಯಿದ್ದೆ. ಈ ಸಲ ಅಮಾವಾಸ್ಯೆ ದಿನ ಮಾಡ್ದಿರನೇ ಈ ಭಾನುವಾರನೇ ಮುಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡು ಬೇಗನೆ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಅದಕ್ಕಿಂತ ಮುಂಚೆ ಬೆಳಗ್ಗೆನೇ ಎಲ್ಲ ಕೆಲಸ ಮುಗಿದಿದೆ, ಅಂದರೆ ರಾತ್ರಿನೇ ಆಲ್ಮೋಸ್ಟ್ ಎಲ್ಲ ಮುಗಿಸ್ಕೊಂಡಿದ್ದೆ. ಇನ್ನು ಬೆಳಗ್ಗೆ ಎದ್ಬಿಟ್ಟು ಇನ್ನು ಚಿಕ್ಕ ಚಿಕ್ಕ ಕೆಲಸಗಳಿತ್ತಲ್ಲ ಅದನ್ನೆಲ್ಲ ಕೆಲಸ ಮುಗಿಸ್ಕೊಂಡಿದ್ದ ನಂತರ ನಾನು ಕೂಡ ಫ್ರೆಶ್ ಅಪ್ ಆಗಿ ಆ ನಂತರ ಮನೆಗೆ ದೇವರಿಗೆ ಫಸ್ಟು ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ಪೂಜೆ ಎಲ್ಲ ಇದನ್ನು ಮುಗಿಸ್ಕೊಂಡಿದ್ದ ನಂತರ ಆಮೇಲೆ ಅಡುಗೆ ಸ್ಟಾರ್ಟ್ ಮಾಡಬೇಕು. ಇನ್ನು ವೆಜ್ಜು ನಾನ್ ವೆಜ್ಜು ನಮ್ಮ ಮನೇಲಿ ಎರಡೂ ಮಾಡೋದ್ರಿಂದ ಕೆಲಸ ಜಾಸ್ತಿ ಇರುತ್ತೆ. ಆಮೇಲೆ ಪೂಜೆ ಮಾಡೋದಕ್ಕೆ ಟೈಮ್ ಸಿಗಲ್ಲ ಅಂದ್ಬಿಟ್ಟು ಪೂಜೆನ ಮುಗಿಸ್ಕೊಳ್ತಾ ಇದ್ದೀನಿ. ಹೂವು ರೇಟ್ ಅಂತೂ ತುಂಬ ಕಮ್ಮಿ ಇತ್ತು. ನಾನು ಮಾರ್ಕೆಟ್ಗೆ ಹೋಗೋಣ ಅಂದ್ಕೊಂಡಿದ್ದೆ, ಬಟ್ ಇಲ್ಲೇ ತುಂಬ ಕಮ್ಮಿ ಇತ್ತು ಮನೆ ಹತ್ರನೇ. ಇನ್ನು ಇಲ್ಲಿ ನಿಯರ್ ಆಗಿರೋದು ನಮಗೆ ಮಾರ್ಕೆಟ್ ಬಂದು ಸುಂಕದಕಟ್ಟೆ ಮಾರ್ಕೆಟು, ಅಲ್ಲಿ ಹೋಗಿದ್ವಿ. ಕೆಜಿ 10 ರೂಪಾಯಿ ಇತ್ತು ಸೇವಂತಿಗೆ ಹೂವು. ನೋಡಿ ಶಾಕ್ ಆಗೋಯ್ತು. ಅದು ಚೆನ್ನಾಗಿತ್ತು. ಸ್ವಲ್ಪ ಬೇಗ ಹೋಗಿದ್ರೆ ಬೆಳಕಲ್ಲಿ ಇನ್ನೂ ಚೆನ್ನಾಗಿ ಕಾಣಿರೋದೇನೋ. ನಾವು ಒಂದೇ 1 kg ತೊಗೊಂಡೆ, ಆದರೆ 10 ರೂಪಾಯಿಗೆ ಮಾರ್ತಾ ಇದ್ದಾರಲ್ಲ, ಲೈಟ್ ಬೆಳಕಿಗೆ ನಾನು ಒಂಥರ ಹೂವು ಹೊಳಿತಾ ಇದೆ ಅಷ್ಟೇ ಅಂದ್ಕೊಂಡು ನಾನು ಕಮ್ಮಿನೇ ತೊಗೊಂಡೆ, 1 kg ತೊಗೊಂಡೆ. ಮನೆಗೆ ಬಂದಮೇಲೆ ನೋಡಿದ್ರೆ ಹೂವು ಮಾತ್ರ ತುಂಬ ಫ್ರೆಶ್ ಆಗಿತ್ತು. ಹಾಗೆ ಸೇವಂತಿಗೆ ಹೂವು ಕೆಜಿ 10 ರೂಪಾಯಿ ಇತ್ತು. ರೋಸ್ ಬಂದು ಕೆಜಿ 30 ರೂಪಾಯಿ ಇತ್ತು. ನಾನು ಹಾರ ತೊಗೊಂಡಿದ್ದೀನಲ್ಲ ಅದು ಬಂದು 60 ರೂಪಾಯಿ ಅಷ್ಟೇ. ಎಷ್ಟು ಕಮ್ಮಿ ಇತ್ತು ಅಂದರೆ ಬರೀ ಒಂದು 200 ರೂಪಾಯಲ್ಲಿ ಹೂವು ತೊಗೊಂಡು ಬಂದುಬಿಡ್ಬೋದು. ಅಂದರೆ ಜಾಸ್ತಿ ಬೇಕು ಅಂದರೆ ಒಂದು 200 ರೂಪಾಯಿ ಸಾಕು. ಇಲ್ಲ ಓಕೆ, ಒಂದೊಂದು kg ತೊಗೊಳ್ತೀವಿ ಅಂದರೆ 50 ರೂಪಾಯಲ್ಲಿ ಎಲ್ಲ ಹೂವು ಒಂದೊಂದು kg ಸಿಕ್ಬಿಡುತ್ತೆ. ಅಷ್ಟು ಕಮ್ಮಿಯಾಗಿತ್ತು. ಹೂವು ಮಾತ್ರ ಫ್ರೆಶ್ ಆಗಿತ್ತು. ಇನ್ನು ಹೂವು ಎಲ್ಲ ತೊಗೊಂಡು ಬಂದು ಇನ್ನು ಹೂವು ಎಲ್ಲ ಕಟ್ಟಲಿಕ್ಕಂತೂ ಆಗಿಲ್ಲ, ಯಾಕಂದರೆ ಟೈಮ್ಗಳಿಲ್ಲ. ಈ ಥರ ಹಬ್ಬ ಮಾಡ್ತೀವಿ ಅಂದರೆ ಕಟ್ಟೋದಕ್ಕೆಲ್ಲ ಟೈಮ್ ಇರೋಲ್ಲ. ಒಂದು ಹಾರ ತೊಗೊಂಡು ಬಂದಾಕಿ. ಇನ್ನು ನನಗೆ ಈ ಥರ ಬಿಡಿ ಹೂವನ್ನೇ ಜೋಡಿಸೋದಂದರೆ ತುಂಬ ಇಷ್ಟ. ಅದಕ್ಕೆ ಚೆನ್ನಾಗಿ ಕಾಣುತ್ತೆ ಜೋಡಿಸಿದ್ರೆ. ಆ ರೋಸ್ ಮತ್ತು ಸೇವಂತಿಗೆ ಹೂವು ತುಂಬ ಚೆನ್ನಾಗಿ ಕಾಣುತ್ತೆ. ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡೆ. ಪೂಜೆ ಎಲ್ಲ ಮುಗಿಸ್ಕೊಂಡು ಡೈರೆಕ್ಟಾಗಿ ಇನ್ನು ಕಿಚನಿಗೆ ಬಂದೆ. ಈ ಅಡುಗೆ ಸ್ಟಾರ್ಟ್ ಮಾಡೋಕ್ಕೆ ನಿಂತ್ಕೊಂಡ್ರೆ ಮಾತ್ರ ತುಂಬ ಹೊತ್ತಾಗೋಗ್ಬಿಡುತ್ತೆ. ಒಂದು 3-4 ಅವರ್ಸನ್ನು ಆಗುತ್ತೆ ಅಡುಗೆ ಮಾಡಲಿಕ್ಕೆ, ಯಾಕಂದರೆ ಅಷ್ಟು ಅಡುಗೆ ಮಾಡಬೇಕಾಗತ್ತೆ. ತುಂಬ ಜನ ಒಂದೊಂದು ಥರ ಒಬ್ಬೊಬ್ಬರು ಮಾಡ್ತಾರೆ, ಅಂದರೆ ಎಲ್ಲ ಥರನೂ ಇಡ್ತಾರೆ. ಅವ್ರು ಏನೇನು ತಿಂತಾರೆ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಇಡ್ತಾರೆ. ಆದರೆ ನಮ್ಮ ಮನೆಯಲ್ಲಿ ನಾನು ಒಂದೇ ಅಡುಗೆನ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೀನಿ. ಏನೇನು ಅಂತ ರೆಸಿಪಿ ತೋರಿಸ್ಲಿಕ್ಕಾಗಲ್ಲ, ಅಡುಗೆ ಮಾಡೋದೆಲ್ಲ ತೋರಿಸಿದ್ರೆ ತುಂಬ ಲೆಂತಿ ಆಗೋಗ್ಬಿಡುತ್ತೆ. ಹಾಗೆಯೇ ಈ ರೆಸಿಪಿಗಳೆಲ್ಲ ಆಲ್ಮೋಸ್ಟ್ ನಾನು ಫಸ್ಟು, ಅಂದರೆ ನಾನು ವಿಡಿಯೋ ಸ್ಟಾರ್ಟ್ ಮಾಡುವಾಗ ಫಸ್ಟು ಪಕ್ಷ ಮಾಡೋದ್ನಲ್ಲ ಆ ಟೈಮಲ್ಲೇ ಎಲ್ಲ ರೆಸಿಪಿದು ವಿಡಿಯೋ ಬಿಟ್ಟಿದ್ದೀನಿ. ಹಾಗೆಯೇ ಮಧ್ಯದಲ್ಲೂ ಕೂಡ ಕೆಲವೊಂದು ರೆಸಿಪಿದು ವಿಡಿಯೋ ಬಿಟ್ಟಿದ್ದೀನಿ. ಈಗ ಅಡುಗೆ ಎಲ್ಲ ಮುಗಿಸ್ಕೊಂಬಿಟ್ಟೆ. ಈಗ ಟೈಮ್ ಬಂದು 1 ಗಂಟೆ ಆಗಿದೆ. ಅಡುಗೆ ಸ್ಟಾರ್ಟ್ ಮಾಡಿದ್ದು ನಾನು ಬೆಳಗ್ಗೆ 9 ಗಂಟೆಗೆ. ಈಗ 1 ಗಂಟೆ ಅಡುಗೆ ಮುಗ್ದಿದ ನಂತರ ಇನ್ನು ಅಕ್ಕ ಕೂಡ ಬಂದಿದ್ದಾರೆ, ಅಂದರೆ ನಮ್ಮ ಮನೆಯವರು ಅಕ್ಕ ಇದ್ದಾರಲ್ಲ ಅವರು ಎಲ್ಲ ಬಂದಿದ್ದಾರೆ. ಇನ್ನು ಅವ್ರು ಬಂದು ವಡೆ ಮತ್ತು ಫಿಶ್ ಫ್ರೈ ಮಾಡ್ತಾ ಇದ್ದಾರೆ. ಈಗ ನಾನೇನೇನು ಅಡುಗೆ ಮಾಡಿದ್ದೀನಿ ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಈಗ ಹಾರಗಳು ನೋಡಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಅಂದರೆ ನಾನು ಮಲ್ಲಿಗೆ ಹೂವು ತೊಗೊಳ್ಳಿಕ್ಕೆ ಹೋದೆ, ಅವರಂದರು ನೆಕ್ಸ್ಟ್ ಡೇ ಬೆಳಗ್ಗೆ 6 ಗಂಟೆಗೆ ಬನ್ನಿ, ತುಂಬ ಚೆನ್ನಾಗಿರುತ್ತೆ ಮತ್ತು ಕಮ್ಮಿ ರೇಟು ಅಂತ. ಸರಿ, ಇವಾಗ ಯಾರು ಹೋಗ್ತಾರೆ ಅಷ್ಟೊತ್ತಿಗೆ ಅಂದ್ಬಿಟ್ಟು ನಾನು ಅಷ್ಟೊತ್ತಿಗೆ ಹೋಗ್ಲಿಕ್ಕಾಗಲ್ಲ ಅಂತ ಒಂದು ಸೇವಂತಿಗೆ ಹಾರ 2 ತೊಗೊಂಡು ಬಂದುಬಿಟ್ಟಿದ್ದೆ. ಇನ್ನು ಕಟ್ಟಿರೋದು ಒಂದು ಮಾರು ಬಂದು 50 ರೂಪಾಯಿ ಅಷ್ಟೇ, ಅದನ್ನು ತೊಗೊಂಡು ಬಂದುಬಿಟ್ಟಿದ್ದೆ. ಇನ್ನು ಸರಿ ಇನ್ನೇನು ಮಾಡೋದು ಅಂದ್ಕೊಂಡಿದ್ದೆ, ಅಂದರೆ ಪ್ರತಿ ವರ್ಷ ಮಲ್ಲಿಗೆ ಹೂವು ಹಾಕೋದು ಇಷ್ಟ ನನಗೆ, ಫೋಟೋಕ್ಕೆ ಮಲ್ಲಿಗೆ ಹೂವು ಹಾಕೋದು. ಬಟ್ ಈ ಸಲ ಏನಂದರೆ ಅಂದರೆ ಅಕ್ಕ ಬಂದಿದ್ರಲ್ಲ ಅವರೇನೇ ತೊಗೊಂಡು ಬಂದಿದ್ದಾರೆ. ಹೂವು ಮತ್ತು ಸ್ವೀಟು ಎಲ್ಲನೂ ತೊಗೊಂಡು ಬಂದಿದ್ದಾರೆ. ಅವ್ರ ತಂದೆಗೆ ಪೂಜೆ ಮಾಡೋದು, ಅಂದರೆ ಇಷ್ಟು ವರ್ಷ ಅವ್ರು ಬಂದಿರಲಿಲ್ಲ. ಈ ಸಲ ಫಸ್ಟು ನನ್ನ ಮದುವೆಗೋಸ್ಕರಲ್ಲೆಲ್ಲ ಬರ್ತಾಯಿದ್ರು. ಈ ಸಲ ಫಸ್ಟಾಗಿ ಬಂದು ಫುಲ್ಲು ಚೆನ್ನಾಗಿ ಇತ್ತು ಇವತ್ತು ಈ ವರ್ಷ ಅಂದ್ಕೊಬೋದು. ಇನ್ನು ಅಮ್ಮ ಕೂಡ ಲೇಟ್ ಆಗುತ್ತೆ ಅವ್ರು ಬರೋದು. ಅವ್ರು ಬಂದರೂ ಅಷ್ಟೇ ನಾನ್ ವೆಜ್ ತಿನ್ನಲ್ಲ, ಸುಮ್ಮನೆ ಅಪ್ಪನಿಗೆ ನಾನು ಯಾವಾಗಲೂ ಪೂಜೆ ಮಾಡ್ತೀನಲ್ಲ ಅದಕ್ಕೆ ಬಂದು ಅವರು ಕೂಡ ಧೂಪ ಹಾಕಿ ಹೊರಡ್ತಾರೆ. ಇನ್ನು ಅಡುಗೆ ಎಲ್ಲ ಮಾಡಿಟ್ಟಿದ ಮೇಲೆ ಬಡಿಸೋ ಕಾರ್ಯಕ್ರಮ ಬಂದು ನಾನು ಹಸ್ಬೆಂಡಿಗೆ ಕೊಟ್ಬಿಡ್ತೀನಿ. ಒಂದೇ ಸಮ ಓಡಾಡ್ಬಿಟ್ಟಿರ್ತೀವಲ್ಲ ಬೆಳಗ್ಗೆಯಿಂದ, ಹಾಗಲ್ಲ ಬಗ್ಗಿ ಎದ್ದು ಬಡಿಸ್ಲಿಕ್ಕೆ. ನಾನೆಲ್ಲ ತೊಗೊಂಡು ಬಂದು ಕೊಡ್ತೀನಿ ಏನೇನು ಇಡಬೇಕು ಅಂದ್ಬಿಟ್ಟು. ಅದನ್ನು ಅವರು ಬಡಿಸ್ತಾ ಇರ್ತಾರೆ. ಮೊದಲನೇದಾಗಿ ಉಪ್ಪು, ಉಪ್ಪಿನಕಾಯಿ ಎಲ್ಲ ಕೂಡ, ಸೌತೆಕಾಯಿ,
ಈರುಳ್ಳಿ ಎಲ್ಲ ಬಡಿಸ್ತೀವಿ. ಮತ್ತು ನಾವು 3 ಎಡೆ ಇಡ್ತೀವಿ, ಒಂದು ಬಂದು ವೆಜ್ಜು, 2 ಬಂದು ನಾನ್ ವೆಜ್ಜು. ನಾನು ಹಳೆ ವಿಡಿಯೋ ನೋಡಿರೋರಾದರೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಇನ್ನು ಅಡುಗೆ ಏನೇನು ಮಾಡಿದ್ದೀನಿ ಅಂದರೆ ಮಾಮೂಲಿಯಾಗಿ ಮುದ್ದೆ, ಚಿಕನ್ ಫ್ರೈ, ಮಟನ್ ಸಾಂಬಾರು, ಇನ್ನು ತರಕಾರಿ ಸಾರು, ಪಾಯಸ, ವಡೆ, ಫಿಶ್ ಫ್ರೈ, ರಸಮ್, ಹಾಗೆಯೇ ಏನೇನೋ ಬಿಟ್ಟಿದ್ದೀನೋ ನನಗೆ ಗೊತ್ತಾಗ್ತಾ ಇಲ್ಲ, ಅಷ್ಟು ಅಡುಗೆ ಮಾಡಿದ್ವಿ. ಇನ್ನು ಮೊಟ್ಟೆ ಮಾಮೂಲಿಯಾಗಿ ಒಂದು ಊಟ ಏನು ಕಂಪ್ಲೀಟಾಗಿ ಒಂದು ಹಬ್ಬದಲ್ಲಿ ಮಾಡ್ತೀವೋ ಅದೇ ಥರನೇ. ಆದರೆ ಈ ವಯಸ್ಸಲ್ಲಿ ಏನಾಗೋಯಿತು ಅಂದರೆ ಮಟನ್ ಸಾರು ಮಾಡಬೇಕಾದ್ರೆ ಮಟನ್ನ ಬೇಯಕ್ಕೆ ಇಡ್ತೀವಲ್ಲ, ಅದು ಕುಕ್ಕರ್ ಇನ್ನೊಂದು 5-10 ನಿಮಿಷ ನಾವು ನೋಡಲಿಲ್ಲ ಅಂದರೆ ಬ್ಲಾಸ್ಟ್ ಆಗೋದು ನಮ್ಮ ಮಾಡಿರೋ ಅದೃಷ್ಟ ಅನಿಸುತ್ತೆ. ಎಲ್ಲ ಅಲ್ಲೇ ಇದ್ದೀವಿ, ಅದು ಹೋಲ್ಸಿರುತ್ತಲ್ಲ ಅದು ಓಪನ್ ಆಗೋಗ್ಬಿಟ್ಟು ಅದರೊಳಗಡೆ ಇರೋ ನೀರೆಲ್ಲ ಈಚೆ ಬಂದುಬಿಡ್ತು. ಬಟ್ ಏನಂದರೆ ಬರೀ ಬೇಯಕ್ಕೆ ಇಟ್ಟಿದ್ದಷ್ಟೇ, ಉಪ್ಪು ಖಾರ ಏನೂ ಹಾಕಿರಲಿಲ್ಲ. ಇನ್ನೂ ಸುಮ್ಮನೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ಫ್ರೈ ಮಾಡಿಬಿಟ್ಟು ಇಟ್ಟಿದ್ದೆ. ಆದರೆ ಸಾಂಬಾರು ಎಲ್ಲರೂ ಅಂದರೂ ತುಂಬ ಚೆನ್ನಾಗಿದೆ ಅಂತ. ಬಟ್ ನಾನು ತಿನ್ನೋಕ್ಕೆ ಹೋಗಲ್ಲ, ಅಂದರೆ ನಾನು ಮಟನ್ ಏನು ಫಸ್ಟಿಂದ ತಿಂದು ರೂಢಿ ಇಲ್ಲದೆ ಇರೋ ಕಾರಣಕ್ಕೆ ನಾನು ಮಟನ್ ತಿನ್ನಲ್ಲ, ಚಿಕನ್ ಅಷ್ಟೇ. ಇನ್ನು ಚಿಕನ್ನು, ಮಟನ್ನು, ನಾನ್ ವೆಜ್ಜು ಎಲ್ಲ ಮಾಡಬೇಕು. ಇನ್ನು 3 ಎಡೆಯಲ್ಲಿ 1 ಎಡೆ ಬಂದು ಹಸುಗೆ ಕೊಡ್ತೀವಿ, ಅಂದರೆ ವೆಜ್ ಅಡುಗೆ ಮಾಡಿರ್ತೀವಲ್ಲ, ವೆಜ್ ಎಡೆ ಬಂದು ಹಸುಗೆ ಕೊಡ್ತೀವಿ, ಇನ್ನೊಂದು ಕಾಗೆಗೆ ಇಡ್ತೀವಿ, ಒಂದು ನಾವು ತಿಂತೀವಿ ಮನೆಯವರು. ಕಾಗೆಗಿಡೋದು ಮತ್ತು ಹಸುಗೆ ಕೊಟ್ಟಾದ್ಮೇಲೆ ನಾವು ಊಟ ಮಾಡಬೇಕು. ಅಂದರೆ ಕಾಗೆ ಬಂದು ತಿನ್ನುತ್ತಲ್ಲ ಫಸ್ಟು, ಕಾಗೆ ತಿಂದಾದ್ಮೇಲೆ ಇನ್ನೆಲ್ಲರಿಗೂ ಊಟ ಕೊಡೋದು. ಈಗ ಟೈಮ್ ಬಂದು 2 ಗಂಟೆ ಆಗಿದೆ. ಆಲ್ಮೋಸ್ಟ್ ತುಂಬ ಜನ ಸಂಜೆ ಮಾಡ್ತಾರೆ, ನಮ್ಮ ಕಡೆ ಮಧ್ಯಾಹ್ನ ಮಾಡ್ತೀವಿ. ಯಾಕಂದರೆ ಕಾಗೆ ಬರೋದೇ ಮಧ್ಯಾಹ್ನ ಟೈಮು. ಕಾಗೆ ಬಂದು ಮುಟ್ಟ ಆಗಿದ ನಂತರನೇ ನಾವು ಊಟ ಮಾಡೋದು, ಅದೊಂದು ಪದ್ಧತಿ ಅಷ್ಟೇ. ಅಂದರೆ ಅವರು ಹಿರಿಯಕರು ಕಾಗೆ ರೂಪದಲ್ಲಿ ಬಂದು ಅದನ್ನು ತಿಂದಾದ್ಮೇಲೆ ನಾವು ತಿನ್ನಬೇಕು ಅಂತ ಒಂದು ನಂಬಿಕೆ ಅಷ್ಟೇ. ಆ ಥರ ನಾವು ಅವಾಗಿಂದ ಪಾಲಿಸ್ಕೊಂಡು ಬಂದಿರೋದಕ್ಕೆ ಇವಾಗ ಪೂಜೆ ಮಾಡ್ತಾಯಿದ್ದೀವಿ. ತುಂಬ ಚೆನ್ನಾಗಾಯಿತು ಈ ಸಲ ಪೂಜೆ ಮಾತ್ರ. ಏನೋ ಒಂಥರ ತುಂಬಿ ತುಳುಕ್ತಾ ಇತ್ತು ಮನೆಯೆಲ್ಲ ಅಂದ್ಕೊಳ್ಬೋದು. ಆ ಫೋಟೋ ಇಟ್ಟು ಆ ಹೂವು ಇಟ್ಟ ಮೇಲಂತೂ ಫೋಟೋಗಳಿಗೆ ಕಳೆ ಜಾಸ್ತಿ ಬಂದುಬಿಟ್ಟಿತ್ತು, ಆ ಥರ ಆಗ್ತಾಯಿತ್ತು. ಇನ್ನು ತುಂಬ ಜನ ಮನೆಯಲ್ಲೇ ಕಜ್ಜಾಯ, ತಿಂಡಿ, ಚಕ್ಲಿಗಳು ಎಲ್ಲ ಥರ ಮಾಡ್ತಾರೆ. ಬಟ್ ಅದನ್ನು ನಾನೇನು ಮಾಡಲಿಕ್ಕೆ ಆಗಲ್ಲ, ಗೊತ್ತಲ್ಲ ಈಗಿನ ಪರಿಸ್ಥಿತಿಯಲ್ಲಿ ಇಷ್ಟು ಅಡುಗೆಗಳೆಲ್ಲ ಮಾಡಿಕೊಂಡು ಆಗಲ್ಲ ಅನ್ನೋ ಕಾರಣಕ್ಕೆ. ಅಂದರೆ ನಮ್ಮ ಮನೇಲಿ ಮಾಡ್ತಾನೂ ಇರಲಿಲ್ಲ. ಈ ಸಲ ನನ್ನ ಹಸ್ಬೆಂಡ್ ಏನು ಮಾಡಿಬಿಟ್ಟಿದ್ದಾರೆ, ಹೊರಗಡೆಯಿಂದ ತೊಗೊಂಡು ಬಂದಿದ್ದಾರೆ. ಅಂದರೆ ಅವ್ರಿಗೆ ಏನೇನು ಇಷ್ಟ, ಕುರುಕ್ಲು ತಿಂಡಿ ಅಂತ ಹೇಳ್ತಾರಲ್ಲ ಅದೆಲ್ಲ ತೊಗೊಂಡು ಬಂದಿದ್ದಾರೆ. ಪಕೋಡ ಅಂದರೆ ತುಂಬ ಇಷ್ಟ ಅಂತೆ, ಅದರಲ್ಲಿ ಅಕ್ಕನೂ ತಂದಿದ್ದಾರೆ ಮತ್ತು ನನ್ನ ಹಸ್ಬೆಂಡು ಕೂಡ ಹೋಗಿ ತಂದಿದ್ದಾರೆ. ಸರಿ, ಎಲ್ಲನೂ ಇಟ್ಟು ಪೂಜೆ ಮಾಡಿದ್ದಾಯಿತು. ಎಲ್ಲರೂ ಪೂಜೆ ಮಾಡಿ ಮಂಗಳಾರತಿ ತೊಗೊಂಡು ಧೂಪ ಹಾಕಿ ಆನಂತರ ಹೊರಗಡೆ ಹೋಗಿ ಬಾಗಿಲಾಕೊಂಡು ಹೊರಗಡೆ ಹೋಗ್ತೀವಿ. ಒಂದು ಹಾಫ್ ಆನ್ ಅವರ್ ಇಲ್ಲ, ಒಂದು 10-15 ನಿಮಿಷ ಹೊರಗಡೆ ಕೂತಿರ್ತೀವಿ. ಆಮೇಲೆ ಬಾಗಿಲು ತೆಗೆದು ಮತ್ತೆ ಒಳಗಡೆ ಬಂದು ಮತ್ತು ಆ ಊಟನೆಲ್ಲ ಮೇಲೆ ಕಾಗೆಗೆ ಮತ್ತು ಹಸುಗೆಲ್ಲ ಇಡೋದು. ಅಂದರೆ ನಾನು ಇಲ್ಲಿವರೆಗೂ ವಿಡಿಯೋ ಮಾಡಿಕೊಂಡೆ, ಆಮೇಲೆ ವಿಡಿಯೋ ಮಾಡಲಿಕ್ಕೆ ಆಗಿಲ್ಲ. ಯಾಕಂದರೆ ಊಟಕ್ಕೆ ಬಂದ್ರಲ್ಲ ಎಲ್ಲರೂ, ತುಂಬ ಹೊಟ್ಟೆ ಹಸ್ದೋಗಿತ್ತು ಪಾಪ, ಮಕ್ಕಳಿಗೆಲ್ಲ ಸರಿಯಾಗಿ ಏನೂ ತಿಂಡಿ ಕೊಟ್ಟಿರಲಿಲ್ಲ. ಅದಕ್ಕೋಸ್ಕರನೇ ನಾನು ಇಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ, ಮರ್ತೋಗ್ಬಿಟ್ಟು. ಯಾಕಂದರೆ ಎಲ್ಲರಿಗೂ ಊಟ ಬಡಿಸಿ ಕೆಲಸ ಎಲ್ಲ ಆಗಿ ಆನಂತರ ಸಂಜೆ ಮೇಲೆ ನೆನೆಸ್ಕೊತಾ ಇದ್ದೀನಿ, ಅಯ್ಯೋ ವಿಡಿಯೋನೇ ಕಂಟಿನ್ಯೂ ಮಾಡಿಲ್ವಲ್ಲ ಅಂದ್ಬಿಟ್ಟು. ಸರಿ, ಇನ್ನೇನು ಮಾಡಲಿಕ್ಕಾಗಲ್ಲ, ಜನಗಳಿರೋ ಮಧ್ಯದಲ್ಲಂತೂ ತುಂಬ ಕಷ್ಟ ಆಗುತ್ತೆ ವಿಡಿಯೋ ಮಾಡಲಿಕ್ಕೆ. ಲಾಸ್ಟ್ ಇಯರ್ ಅಂತೂ ಕಂಪ್ಲೀಟಾಗಿ ವಿಡಿಯೋ ಮಾಡಿದ್ದೆ, ಎಷ್ಟು ಕ್ಲೀನಾಗಿ ವಿಡಿಯೋ ಮಾಡ್ಕೊಂಡಿದ್ದೆ ಅಂದರೆ ಈ ವರ್ಷ ಆ ಥರ ಆಗೋಯ್ತು. ಸರಿ, ಇನ್ನು ಪೂಜೆಗಳ ಮಧ್ಯ ಅಂತೂ ಎಲ್ಲ ನೆಂಟರುಗಳ ಮುಂದೆ ಕ್ಯಾಮ್ರಾ ಇಟ್ಕೊಂಡ್ರೆ ಒಂಥರ ಆಗುತ್ತೆ, ಅವ್ರಿಗೂ ಏನೇನೋ ಮುಜುಗರ ಆಗ್ಬೋದೇನೋ, ಅದಕ್ಕೆ ನಾನೇನು ಮಾಡಲಿಕ್ಕೆ ಹೋಗಿಲ್ಲ. ಇನ್ನು ಮಂಗಳಾರತಿ ಮಾಡಿದ ನಂತರ ಇನ್ನು ಸಿಗ್ತೀನಂತೆ. ಎಲ್ಲ ಹಬ್ಬದಲ್ಲೂ ಎಲ್ಲರೂ ತುಂಬ ಜೋಶಾಗಿರ್ತಾರೆ. ಆದರೆ ಈ ಪಕ್ಷ ಮಾಡೋ ಟೈಮಲ್ಲಿ, ಅಂದರೆ ಈ ಥರ ಪೂಜೆ ಮಾಡೋ ಟೈಮಲ್ಲಿ ಮಾತ್ರ ಯಾರೂ ಮಾತಾಡಲ್ಲ ಮತ್ತು ಯಾರ ಮುಖದಲ್ಲೂ ನಗು ಇರಲ್ಲ. ಯಾಕಂದರೆ ಎಲ್ಲರನ್ನೂ ಕಳ್ಕೊಂಡು ಈ ಥರ ಕೂತ್ಕೊಂಡು ಪೂಜೆ ಮಾಡಬೇಕು ಅಂದರೆ ತುಂಬಾ ಕಷ್ಟ ಆಗುತ್ತೆ. ಒಂಥರ ಮನ್ಸಿಗೆ ಸಮಾಧಾನ ಇರಲ್ಲ. ಆದರೂ ಪೂಜೆ ಮಾಡಬೇಕು, ಇವರೆಲ್ಲ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಾಯಿತ್ತು ಅನ್ನೋ ಒಂದಿದು. ಮತ್ತು ನಾನು ಅಪ್ಪನ ಫೋಟೋ ಮತ್ತು ನಮ್ಮ ಮಾವನ ಫೋಟೋ, ಮಾವಂದು ಅಪ್ಪ ಅಮ್ಮನ ಫೋಟೋ
ಹಾಗೆ ಅವ್ರ ಮಕ್ಕಳ ಫೋಟೋ ಅಂದರೆ ಅಣ್ಣ ತಮ್ಮದಿರ್ದು, ಹಾಗೆಯೇ ಪುನೀತ್ ರಾಜ್ಕುಮಾರ್ದು ಅವ್ರದ್ದು ಫೋಟೋ ಇಟ್ಟಿದ್ದೀನಿ. ಅವರಂದರೆ ನನಗೆ ಸಿಕ್ಕಾಪಟ್ಟೆ ಫೇವ್ರೇಟು. ಅದೇನೋ ಗೊತ್ತಿಲ್ಲ, ನಾನು ಚಿಕ್ಕ ಹುಡುಗಿಯಿಂದನೂ ಅಷ್ಟೇ ಅವ್ರಿಗೆ ದೊಡ್ಡ ಫ್ಯಾನ್. ಅದು ಹೇಳೋಕ್ಕಾಗಲ್ಲ. ನಾನು ಚಿಕ್ಕ ಹುಡುಗಿಯಿಂದನೂ ಅಷ್ಟೇ ಅದನ್ನು ಮೂವಿ ರಿಲೀಸ್ ಆಗಿದ ತಕ್ಷಣ ನಾನು ಇಡೀ ಫ್ಯಾಮಿಲಿನೇ ನನ್ನ ಫಸ್ಟ್ ನೆನೆಸ್ಕೊಳ್ತಾ ಇದ್ರು. ಅಂದರೆ ಪುನೀತ್ ರಾಜ್ಕುಮಾರ್ ಅವ್ರ ಮೂವಿ ರಿಲೀಸ್ ಆಗಿದ ತಕ್ಷಣ. ಬಟ್ ಅವರು ಡೆತ್ ಆಗಿದ ತಕ್ಷಣವೂ ಎಲ್ಲರೂ ಇಡೀ ಫ್ಯಾಮಿಲಿಯವರು ನನಗೆ ಕಾಲ್ ಮಾಡಿದ್ರು, ಹೇಗಿದೆಯಾ ಏನು ಅಂದ್ಬಿಟ್ಟು. ಅಷ್ಟು ನನಗೆ ಅವ್ರ ಕಂಡ್ರೆ ತುಂಬ ಇಷ್ಟ ಆಗಿತ್ತು. ಬಟ್ ಏನೂ ಮಾಡೋಕ್ಕಾಗಲ್ಲ. ಯಾವತ್ತೂ ಅಷ್ಟೇ ನನಗೆ ಈ ಥರ ಫೋಟೋ ಇಟ್ಟೆಲ್ಲ ಮಾಡಬೇಕು ಅನಿಸಿರಲಿಲ್ಲ. ಬಟ್ ಈ ವರ್ಷ ನನ್ನ ಮಕ್ಕಳೆಲ್ಲ ಸೇರಿಕೊಂಡು ಇಡು, ನಿನ್ನ ಫೇವ್ರೇಟ್ ಆ್ಯಕ್ಟರ್ನ ಇಡು, ಏನೂ ಆಗೋಲ್ಲ ಅಂತ. ಮತ್ತು ನಮ್ಮ ಮನೆ ಹತ್ರ ನಿಯರ್ ಆಗೇ ರಾಜ್ಕುಮಾರ್ ಸಮಾಧಿ ಇರೋದು. ಇಲ್ಲಿವರೆಗೂ ನನಗೆ ಅಲ್ಲಿ ಹೋಗಿ ಅವ್ರನ್ನ ಆ ರೀತಿ ನೋಡಬೇಕು ಅಂತ ಇಷ್ಟ ಆಗ್ತಾ ಇರಲಿಲ್ಲ, ಹೋಗೂ ಇಲ್ಲ ಇಲ್ಲಿವರೆಗೂ ನಾನು. ಸರಿ, ಇದನ್ನೆಲ್ಲ ಮುಗಿಸ್ಕೊಂಡು ಹಾಗೇ ಅವರೆಲ್ಲ ಊಟ ಮುಗಿಸ್ಕೊಂಡು ಹೋದ ನಂತರ ಇನ್ನು ಸಂಜೆ ಮೇಲೆ ಇನ್ನು ಪಾತ್ರೆ ಎಲ್ಲ ತೊಳೆಯೋದಿತ್ತು. ಇಷ್ಟು ಎಲ್ಲ ತೊಳೆದು ಮತ್ತೆ ಊಟಕ್ಕೆ ಸಂಜೆ ಅಕ್ಕ ಮತ್ತು ಅವರ ಹಸ್ಬೆಂಡ್ನೆಲ್ಲ ಕರೆದಿದ್ವಿ. ಇನ್ನೂ ಪಾಪ ಅವ್ರು ಸರಿಯಾಗಿ ಊಟನೇ ಮಾಡಿರಲಿಲ್ಲ, ಯಾಕಂದರೆ ಒಂದೇ ಸಮ ನಿಂತ್ಕೊಂಡು ಕೆಲಸ ಮಾಡಿರೋದ್ರಿಂದ ಊಟ ಮಾಡಲಿಕ್ಕಾಗಿಲ್ಲ. ಇನ್ನು ಇದೆಲ್ಲ ಮಾಡಿ ಮುಗಿಸಿ ಕ್ಲೀನ್ ಆಗಿದ ತಕ್ಷಣವೇ ಮತ್ತೆ ಊಟಕ್ಕೆ ಬಂದು ಅವ್ರಿಗೆಲ್ಲ ಊಟಕ್ಕಿಟ್ಟು ಅದಾದ ನಂತರ ಇನ್ನು ಮನೆಯವ್ರು ಊಟ ಮಾಡ್ಕೊಳ್ತಾ ಇದ್ದಿದ್ದಷ್ಟೇ. ಇನ್ನು ಮನೆಯವರೆಲ್ಲ ಊಟ ಆ ಕಡೆ ಮಾಡ್ಕೊತಾ ಇದ್ದರು. ಅದಾಗೋಷ್ಟರಲ್ಲಿ ನಾನು ಈ ಕಡೆ ಫೋಟೋಸ್ನೆಲ್ಲ ಎತ್ತಾಯಿದ್ದೆ. ಟೈಮ್ ಬಂದಾಗಲೇ 10:30 ಆಗೋಗ್ಬಿಟ್ಟಿತ್ತು. ಸರಿ, ಫೋಟೋಸ್ನೆಲ್ಲ ಎತ್ತಿ ಅಂದರೆ ಎಲ್ಲ ಫೋಟೋನ ಫಸ್ಟೇ ಕದಲಿಸ್ಬಿಟ್ಟು ಆನಂತರ ಎಲ್ಲ ಎತ್ತಿಟ್ಟಿದ್ದೆ ಅಷ್ಟೇ. ಇನ್ನು ಫೋಟೋಗಳಲ್ಲಿ ಹೂವು ಎಲ್ಲ ತೆಗಿಯೋಕ್ಕೆ ಹೋಗಲಿಲ್ಲ. ನೆಕ್ಸ್ಟ್ ಡೇ ತೆಗೆದ್ರೆ ಆಯಿತು ಅಂದ್ಬಿಟ್ಟು ಇನ್ನು ನೆಕ್ಸ್ಟ್ ಡೇ ಮನೆ ಪೂರ್ತಿ ಕ್ಲೀನ್ ಮಾಡಿ ಪೂಜೆ ಎಲ್ಲ ಮಾಡೋದಿರುತ್ತೆ. ಅಂದರೆ ಆವತ್ತಿನ ದಿನದ ಹೂವನ್ನ ನೆಕ್ಸ್ಟ್ ಡೇಗೆ ಇಡಬಾರ್ದು ಅಂತ ಹೇಳ್ತಾರೆ, ಅದಕ್ಕೋಸ್ಕರ. ಇನ್ನು ಎಲ್ಲ ಆಗಿದ ನಂತರ ಫುಲ್ ಮನೆ ಕ್ಲೀನ್ ಮಾಡಿ ಊಟ ಮಾಡೋಕ್ಕಂತೂ ಮನಸ್ಸು ಬರಲಿಲ್ಲ, ಯಾಕಂದರೆ ಸಿಕ್ಕಾಪಟ್ಟೆ ಹೊಟ್ಟೆ ಹಸ್ತಿತ್ತು ಬೆಳಗ್ಗೆಯಿಂದ. ಉಪವಾಸ ಇದು ಮಾಡೋ ಪೂಜೆ ಅಲ್ವಾ ಇದು, ಅದಕ್ಕೋಸ್ಕರ ಹೊಟ್ಟೆ ಹಸ್ತು ಊಟ ಮಾಡಲಿಕ್ಕಾಗಲ್ಲ, ಅದಕ್ಕೋಸ್ಕರ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ನಿಮ್ಮ ಮನೇಲಿ ಯಾವ ಥರ ಪಕ್ಷ ಮಾಡ್ತೀರಾ ಅಂತ ಕಮೆಂಟ್ ಕೂಡ ಮಾಡಿ. ನಮ್ಮ ಮನೇಲಿ ಈ ಥರ ಸಿಂಪಲ್ಲಾಗಿ ಮನೆಯವರೇ ಸೇರಿಕೊಂಡು ಮಾಡೋದು. ಅಂದರೆ ಪ್ರತಿ ವರ್ಷ ಫ್ರೆಂಡ್ಸ್ನೆಲ್ಲ ಕರೀತಾ ಇದ್ದೆ, ಈ ಸಲ ಯಾರು ಅಂದರೆ ಅವ್ರವ್ರ ಮನೆಯಲ್ಲೇ ಈ ಸಲ ಎಲ್ಲರೂ ಮಾಡ್ಕೊಳ್ತಾ ಇದ್ರು ಪಕ್ಷ ಎಲ್ಲ. ಅದಕ್ಕೋಸ್ಕರ ಈ ಸಲ ಯಾವ ಫ್ರೆಂಡ್ಸು ಬರಲಿಲ್ಲ, ಮನೆಯವರು ಸೇರಿಕೊಂಡು ಸ್ವಲ್ಪ ಒಂದಿಬ್ಬರು ಹೊರಗಡೆಯವ್ರನ್ನ ಕರೆದು ಊಟಕ್ಕೆ ಇಟ್ಟಿದ್ದಾಯಿತು. ಈ ಹಬ್ಬ ಮಾಡಿದ್ರೆ ಒಂದು 4 ಜನಕ್ಕನ್ನು ಊಟಕ್ಕೆ ಹಾಕಬೇಕು ಅಂತಾರೆ, ಅದಕ್ಕೋಸ್ಕರ 1-2-3 ಇದ್ದರೆ ಸಾಕು ಅಂತ ಹೇಳಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಒಂದು ಚೂರನ್ನು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಯಾವ ಥರ ವಿಡಿಯೋಸ್ ಬೇಕು, ಯಾವ ಥರ ರೆಸಿಪಿ ಬೇಕು ಅಂತ ಕಮೆಂಟ್ ಮಾಡಿ, ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ಇನ್ನು ಮತ್ತೆ ಇನ್ನೊಂದು ಹೊಸ ವ್ಲಾಗಲ್ಲಿ ಆದಷ್ಟು ಬೇಗ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.